ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಭಾರತದಲ್ಲಿ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯ ರೀತಿಯ ಭಾಗಕ್ಕೆ ಇದು ಪಯಣದ ಆರಂಭ. ಇನ್ಸ್ಟ್ರಕ್ಟರ್ ಆಗ ಬಯಸುವವರಿಗೆ ನಮ್ಮ ತರಬೇತಿ ಭೂದೃಶ್ಯವನ್ನ ರೂಪಿಸುವ ಪ್ರಮುಖ ಏಜೆನ್ಸಿಗಳು ಮತ್ತು ಅರ್ಹತೆಯ ಚೌಕಟ್ಟನ್ನ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಆದ್ದರಿಂದ ನಿಮ್ಮ ಸೀಟ್ ಬೆಲ್ಟ್ಗಳನ್ನು ಹಾಕಿಕೊಂಡು ಕೌಶಲ್ಯ ಅಭಿವೃದ್ಧಿಯ ಭವಿಷ್ಯವನ್ನು ನಾವು ಹೇಗೆ ಒಟ್ಟಿಗೆ ರೂಪಿಸುತ್ತಿದ್ದೇವೆ ಎಂಬುದನ್ನು ಕಂಡುಹಿಡಿಯಲು ಸಿದ್ಧರಾಗಿ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ವಿವಿಧ ವೃತ್ತಿಪರ ಶಿಕ್ಷಣ ಏಜೆನ್ಸಿಗಳನ್ನು ಪಟ್ಟಿ ಮಾಡಿ, ಡಿಜಿಟಿಯ ಪಾತ್ರಗಳು ಮತ್ತು ಕಾರ್ಯಗಳನ್ನು ವಿವರಿಸಿ, ಎನ್ಸಿವಿಇಟಿ ಮತ್ತು ಅದರ ಪ್ರಮುಖ ಕಾರ್ಯಗಳನ್ನು ವಿವರಿಸಿ. ಈಗ ಭಾರತದಲ್ಲಿ ವೃತ್ತಿಪರ ಶಿಕ್ಷಣದ ಸನ್ನಿವೇಶವನ್ನು ನೋಡೋಣ. ವೃತ್ತಿಪರ ಶಿಕ್ಷಣ ಮೂಲಭೂತವಾಗಿ ನಿರ್ದಿಷ್ಟ ಉದ್ಯೋಗಗಳಿಗೆ ಅಗತ್ಯವಿರುವ ಕೌಶಲ್ಯಗಳೊಂದಿಗೆ ವ್ಯಕ್ತಿಗಳನ್ನು ಸಜ್ಜುಗೊಳಿಸುತ್ತದೆ. ವಾಸ್ತವವಾಗಿ ಇದು ನುರಿತ ಕುಶಲಕರ್ಮಿಗಳ ತರಬೇತಿಯನ್ನು ಶಕ್ತಗೊಳಿಸುತ್ತದೆ. ನುರಿತ ಕುಶಲಕರ್ಮಿ ಎಂದರೆ ಉದ್ಯೋಗಕ್ಕೆ ಸೇರಿದ ಕೆಲಸಗಾರ, ಸಾಮಾನ್ಯವಾಗಿ ಹಲವಾರು ಕೈಗಾರಿಕೆಗಳಲ್ಲಿ ನುರಿತ ವ್ಯಕ್ತಿ ಎಂದು ಒಪ್ಪಿಕೊಳ್ಳಬಹುದು. ಭಾರತದಲ್ಲಿ ವೃತ್ತಿಪರ ತರಬೇತಿಯು 1940ರ ದಶಕದ ಹಿಂದಿನ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಇದು ಈಗ ಛತ್ತೀಸ್ಗಢದಲ್ಲಿರುವ ಬಿಲಾಸ್ಪುರದ ಕೋನಿ ಎಂಬ ಸ್ಥಳದಲ್ಲಿ ಪ್ರಾರಂಭವಾಯಿತು. ಭಾರತ ಸರ್ಕಾರವು ಯುದ್ಧ ತಂತ್ರಜ್ಞರ ತರಬೇತಿ ಯೋಜನೆಯನ್ನು ಪರಿಚಯಿಸಿತು. ಇದು ವ್ಯಕ್ತಿಗಳನ್ನು ಪ್ರಾಯೋಗಿಕ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಈ ಯೋಜನೆಯು 1946ರಲ್ಲಿ ತಾಂತ್ರಿಕ ತರಬೇತಿ ಯೋಜನೆಯಾಗಿ ವಿಕಸನಗೊಂಡಿತು. ಪ್ರತ್ಯಕ್ಷ ತರಬೇತಿಯನ್ನು ನೀಡುವುದರ ಮೇಲೆ ಕೇಂದ್ರೀಕರಿಸಿತು. ಈ ಪ್ರಯತ್ನಗಳು ಸಮಗ್ರ ವೃತ್ತಿಪರ ತರಬೇತಿ ಯೋಜನೆಯಲ್ಲಿ ಅಂತ್ಯಗೊಂಡು ಪ್ರಾಥಮಿಕವಾಗಿ ಸಜ್ಜುಗೊಳಿಸಿದ ಸೇವಾ ಸಿಬ್ಬಂದಿಗೆ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. ಆದಾಗ್ಯೂ ಇದು 1950ರಲ್ಲಿ ಸ್ಥಗಿತಗೊಂಡಿತು ಮತ್ತು ಸರ್ಕಾರವು ನಾಗರಿಕ ವೃತ್ತಿಪರ ತರಬೇತಿಯತ್ತ ಗಮನಹರಿಸಿತು. ಮಾಜಿ ಸೈನಿಕರಿಗೆ ತರಬೇತಿ ಯೋಜನೆಗಳ ಮುಕ್ತಾಯದ ನಂತರ ಭಾರತ ಸರ್ಕಾರವು ಮಹತ್ವದ ಹೆಜ್ಜೆಯನ್ನು ತೆಗೆದುಕೊಂಡಿತು. 1950ರಲ್ಲಿ ಕಾರ್ಮಿಕ ಮತ್ತು ಕಲ್ಯಾಣ ಸಚಿವಾಲಯದೊಳಗೆ ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ ಡಿಜಿಇಟಿ ಅಡಿಯಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಐಟಿಐಸ್ ಸ್ಥಾಪಿಸಲಾಯಿತು. ಇಂದು ಭಾರತದಲ್ಲಿ ವೃತ್ತಿಪರ ಶಿಕ್ಷಣವನ್ನು ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ ಎಂಎಸ್ಡಿಇ ನೋಡಿಕೊಳ್ಳುತ್ತದೆ. ಎಂಎಸ್ಡಿಇ ಅಡಿಯಲ್ಲಿ ಪ್ರಮುಖ ಏಜೆನ್ಸಿಗಳು ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್ ಡಿಜಿಟಿ ಅನ್ನು ಒಳಗೊಂಡಿವೆ. ಅವು ವೃತ್ತಿಪರ ತರಬೇತಿಯನ್ನು ಸಮನ್ವಯಗೊಳಿಸುವ ಮತ್ತು ಹೆಚ್ಚಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮತ್ತೊಂದು ಪ್ರಮುಖ ಪಾತ್ರ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಎನ್ಎಸ್ಡಿಸಿ, ಕ್ರಿಯಾತ್ಮಕ ಸಾರ್ವಜನಿಕ ಖಾಸಗಿ ಪಾಲುದಾರ. ಎನ್ಎಸ್ಡಿಸಿ ಖಾಸಗಿ ವಲಯದ ಉಪಕ್ರಮಗಳಿಗೆ ಧನಸಹಾಯ ಮತ್ತು ಪ್ರೋತ್ಸಾಹ ನೀಡುವ ಮೂಲಕ ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಕೌಶಲ್ಯ ಅಭಿವೃದ್ಧಿಯಲ್ಲಿ ಅಧಿಕ ಪ್ರಮಾಣದ ಖಾಸಗಿ ಭಾಗವಹಿಸುವಿಕೆಯನ್ನು ರೂಪಿಸುವುದು ಮತ್ತು ಉತ್ತೇಜಿಸುವುದು ಅವರ ಗಮನವಾಗಿದೆ. ಕಡೆಯದಾಗಿ, ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಗಾಗಿ ರಾಷ್ಟ್ರೀಯ ಮಂಡಳಿಯೂ ಇದೆ, ಎನ್ಸಿವಿಇಟಿ. ಎನ್ಸಿವಿಇಟಿಯು ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯಲ್ಲಿ ತೊಡಗಿರುವ ಘಟಕಗಳು ಗುಣಮಟ್ಟವನ್ನು ಕಾಪಾಡಿಕೊಂಡು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಂದು ಖಚಿತಪಡಿಸುತ್ತದೆ. ಈ ಏಜೆನ್ಸಿಗಳು ಸಾಮರಸ್ಯದಿಂದ ಕೆಲಸ ಮಾಡುತ್ತವೆ, ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನೊಂದಿಗೆ ಎನ್ಎಸ್ಕ್ಯೂಎಫ್ ವೃತ್ತಿಪರ ಶಿಕ್ಷಣವನ್ನು ಜೋಡಿಸುವ ಗುರಿಯನ್ನು ಹೊಂದಿವೆ. ಈಗ ಈ ಏಜೆನ್ಸಿಗಳನ್ನು ವಿವರವಾಗಿ ನೋಡೋಣ. ಡಿಜಿಟಿಯೊಂದಿಗೆ ಪ್ರಾರಂಭಿಸೋಣ. ಡಿಜಿಟಿ ಅಥವಾ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್ ಭಾರತದಲ್ಲಿ ವೃತ್ತಿಪರ ತರಬೇತಿಯ ಸಮಗ್ರ ಭೂದೃಶ್ಯವನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ಮಾರ್ಗದರ್ಶನ ನೀಡುವ ಉನ್ನತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ವೃತ್ತಿಪರ ತರಬೇತಿಯ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಮತ್ತು ಉದ್ಯೋಗಸ್ಥ ಯುವಕರನ್ನು ಪೋಷಿಸುವುದು ಇದರಲ್ಲಿ ಸೇರಿದೆ. ಇದು ರಾಷ್ಟ್ರದ ಆರ್ಥಿಕತೆಗೆ ನುರಿತ ಉದ್ಯೋಗಿಗಳನ್ನು ಒದಗಿಸಿ
ಆರ್ಥಿಕ ಬೆಳವಣಿಗೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುತ್ತದೆ. ಈಗ ಡಿಜಿಟಿಯ ಪ್ರಮುಖ ಪಾತ್ರಗಳನ್ನು ನೋಡೋಣ. ಅವುಗಳೆಂದರೆ ವೃತ್ತಿಪರ ತರಬೇತಿಯ ನೀತಿ ನಿರೂಪಣೆ, ಕುಶಲಕರ್ಮಿಗಳು ಮತ್ತು ಕರಕುಶಲ ಬೋಧಕರ ತರಬೇತಿ ಯೋಜನೆಗಳಿಗೆ ತರಬೇತಿ ಸೌಲಭ್ಯಗಳ ವಿಸ್ತರಣೆ, ಮಾನದಂಡಗಳನ್ನು ಹಾಕುವುದು, ಕೋರ್ಸ್ ಪಠ್ಯಕ್ರಮವನ್ನು ಪರಿಷ್ಕರಿಸುವುದು, ಸಂಬಂಧವನ್ನು ನೀಡುವುದು, ವ್ಯಾಪಾರ ಪರೀಕ್ಷೆ ಮತ್ತು ಪ್ರಮಾಣೀಕರಣ. ಡಿಜಿಟಿ ಸಂಯೋಜಿತ ಸಂಸ್ಥೆಗಳು ಕಾರ್ಮಿಕ ಮಾರುಕಟ್ಟೆಯ ವಿವಿಧ ವಿಭಾಗಗಳನ್ನು ಪೂರೈಸುವ ವ್ಯಾಪಕ ಶ್ರೇಣಿಯ ತರಬೇತಿ ಕೋರ್ಸ್ಗಳನ್ನು ನೀಡುತ್ತವೆ. ಇದು ಸಿಟಿಎಸ್, ಸಿಐಟಿಎಸ್, ಐಟಿಐ, ಪದವೀಧರರು, ಕೈಗಾರಿಕಾ ಕೆಲಸಗಾರರು, ತಂತ್ರಜ್ಞರು ಮತ್ತು ಇನ್ನಿತರರಿಗೆ ಕಾರ್ಯಕ್ರಮಗಳನ್ನು ನೀಡುತ್ತದೆ. ವಿವಿಧ ಕೌಶಲ್ಯ ಮಟ್ಟಗಳು ಮತ್ತು ವೃತ್ತಿಗಳ ನಿರ್ದಿಷ್ಟ ಅಗತ್ಯಗಳನ್ನು ತಿಳಿಸುತ್ತದೆ. ಈ ಕಾರ್ಯಕ್ರಮಗಳು ಮಹಿಳೆಯರು, ದೈಹಿಕವಾಗಿ ಅಶಕ್ತ ವ್ಯಕ್ತಿಗಳು ಮತ್ತು ಎಸ್ಸಿ/ಎಸ್ಟಿ ಸಮುದಾಯಗಳನ್ನು ಸಹ ಪೂರೈಸುತ್ತವೆ. ಪ್ರತಿಯೊಬ್ಬರಿಗೂ ಅವರ ಕೌಶಲ್ಯ ಮತ್ತು ವೃತ್ತಿಯನ್ನು ಹೆಚ್ಚಿಸಲು ಅವಕಾಶವಿದೆ ಎಂದು ಖಚಿತಪಡಿಸುತ್ತದೆ. ಆದರೆ ಡಿಜಿಟಿ ಕೇವಲ ತರಬೇತಿಯಲ್ಲಿ ನಿಲ್ಲುವುದಿಲ್ಲ. ಇದು ತರಬೇತಿ ಆಧಾರಿತ ಸಂಶೋಧನೆಯನ್ನು ನಡೆಸುತ್ತದೆ ಮತ್ತು ತರಬೇತಿದಾರರು ಹಾಗೂ ಬೋಧಕರಿಗೆ ತರಬೇತಿ ಅನುಭವವನ್ನು ಹೆಚ್ಚಿಸಲು ಸೂಚನಾ ಮಾಧ್ಯಮ ಪ್ಯಾಕೇಜ್ಗಳನ್ನು ಅಭಿವೃದ್ಧಿಪಡಿಸುತ್ತದೆ. ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ತರಬೇತಿ ಕಾರ್ಯಕ್ರಮಗಳು ಪ್ರಸ್ತುತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಡಿಜಿಟಿ ತಂತ್ರಜ್ಞಾನ ಮತ್ತು ಹೊಸ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಂಡಿದೆ. ಡಿಜಿಟಿಯು ಸೆಕ್ರೆಟೇರಿಯಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಗಾಗಿ ರಾಷ್ಟ್ರೀಯ ಮಂಡಳಿಯ ಅನುಷ್ಠಾನದ ಅಂಗವಾಗಿದೆ. 2018ರಲ್ಲಿ ಕೌಶಲ್ಯ ವಲಯದಲ್ಲಿ ಅಸ್ತಿತ್ವದಲ್ಲಿರುವ ನಿಯಂತ್ರಕ ಸಂಸ್ಥೆಗಳು ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಷನಲ್ ಟ್ರೈನಿಂಗ್ (ಎನ್ಸಿವಿಟಿ) ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಏಜೆನ್ಸಿ (ಎನ್ಎಸ್ಡಿಎ) ಗಳನ್ನು ವಿಲೀನಗೊಳಿಸಿ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಷನಲ್ ಎಜುಕೇಷನ್ ಆಂಡ್ ಟ್ರೈನಿಂಗ್ (ಎನ್ಎಸ್ವಿಇಟಿ) ನಿರ್ಮಿಸಲಾಯಿತು. ವಿಲೀನಗೊಂಡ ಹೊಸ ಸಂಸ್ಥೆಯು ಅಂತಹ ಘಟಕಗಳ ಕಾರ್ಯನಿರ್ವಹಣೆಗೆ ಕನಿಷ್ಠ ಮಾನದಂಡಗಳನ್ನು ಸ್ಥಾಪಿಸುವ ಮೂಲಕ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯಲ್ಲಿ ತೊಡಗಿರುವ ಘಟಕಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ. ಔದ್ಯೋಗಿಕ ಶಿಕ್ಷಣ ಮತ್ತು ತರಬೇತಿಯಲ್ಲಿ ತೊಡಗಿರುವ ಘಟಕಗಳ ಮುಖ್ಯ ವಿಧಗಳು ಪ್ರಶಸ್ತಿ ನೀಡುವ ಸಂಸ್ಥೆಗಳು ಮತ್ತು ಮೌಲ್ಯಮಾಪನ ಸಂಸ್ಥೆಗಳು. ಪ್ರಶಸ್ತಿ ನೀಡುವ ಸಂಸ್ಥೆಯು ಗುಣಮಟ್ಟದ ತರಬೇತಿ ಮತ್ತು ಮೌಲ್ಯಮಾಪನಗಳ ಮೂಲಕ ಎನ್ಎಸ್ಕ್ಯೂಎಫ್ ಜೋಡಿಸಿದ ಅರ್ಹತೆಗಳಿಗಾಗಿ ತರಬೇತಿ ಪಡೆಯುವವರಿಗೆ ಪ್ರಮಾಣೀಕರಣಗಳನ್ನು ನೀಡುವ ಸಂಸ್ಥೆಯಾಗಿದೆ. ಮೌಲ್ಯಮಾಪನ ಏಜೆನ್ಸಿ ಎನ್ನುವುದು ಕೌಶಲ್ಯ ಅಥವಾ ಅರ್ಹತೆಯಲ್ಲಿ ಸಾಮರ್ಥ್ಯ ಮತ್ತು ಮಾನದಂಡಗಳನ್ನು ಕಲಿಯುವವರು ಪೂರೈಸಿದ್ದಾರೆಯೇ ಎಂಬುದನ್ನು ಪರೀಕ್ಷೆಗಳ ಮೂಲಕ ಮೌಲ್ಯಮಾಪನ ಮಾಡುವ ಸಂಸ್ಥೆಯಾಗಿದೆ. ಎನ್ಸಿವಿಇಟಿಯ ಕಾರ್ಯಗಳನ್ನು ನೋಡೋಣ. ಪ್ರಶಸ್ತಿ ನೀಡುವ ಸಂಸ್ಥೆಗಳ ಗುರುತಿಸುವಿಕೆ ಮತ್ತು ನಿಯಂತ್ರಣ, ಮೌಲ್ಯಮಾಪನ ಸಂಸ್ಥೆಗಳ ಗುರುತಿಸುವಿಕೆ ಮತ್ತು ನಿಯಂತ್ರಣ, ಪ್ರಶಸ್ತಿ ನೀಡುವ ಸಂಸ್ಥೆಗಳಿಂದ ಅಭಿವೃದ್ಧಿಪಡಿಸಲಾದ ಅರ್ಹತೆಗಳ ಅನುಮೋದನ, ಪ್ರಶಸ್ತಿ ನೀಡುವ ಸಂಸ್ಥೆಗಳ ಮೂಲಕ ವೃತ್ತಿಪರ ತರಬೇತಿ ಸಂಸ್ಥೆಗಳ ಪರೋಕ್ಷ ನಿಯಂತ್ರಣ, ಸಂಶೋಧನೆ ಮತ್ತು ಮಾಹಿತಿ ಪ್ರಸರಣ, ಮತ್ತು ಮಾನ್ಯತೆ ಪಡೆದ ಸಂಸ್ಥೆಗಳ ವಿರುದ್ಧ ಕುಂದುಕೊರತೆ ಪರಿಹಾರ ವ್ಯವಸ್ಥೆ. ನೀವು ಕೆಲವು ಪಠ್ಯಪುಸ್ತಕಗಳಲ್ಲಿ ಎನ್ಎಸ್ಡಿಸಿ ಮತ್ತು ನಿಮ್ಮಿ ಲೋಗೋಗಳನ್ನು ನೋಡಿರಬೇಕು. ಔದ್ಯೋಗಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅವು ಪ್ರಮುಖ ಪಾತ್ರ ವಹಿಸುವುದರಿಂದ ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು ಸಹ ಮುಖ್ಯವಾಗಿದೆ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಭಾರತ ಸರ್ಕಾರದಿಂದ 2008ರಲ್ಲಿ ಪ್ರಾರಂಭವಾದ ಲಾಭರಹಿತ ಸೀಮಿತ ಕಂಪನಿಯಾಗಿದೆ. ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯ ಎಂಎಸ್ಡಿಇ ಎನ್ಎಸ್ಡಿಸಿಯ ಷೇರು ಬಂಡವಾಳದ 49% ಹೊಂದಿದೆ, ಆದರೆ ಉಳಿದ ಷೇರುಗಳು ಖಾಸಗಿ ವಲಯದ ಒಡೆತನದಲ್ಲಿದೆ. ಎನ್ಎಸ್ಡಿಸಿ ದೊಡ್ಡದಾದ ಗುಣಮಟ್ಟದ ಮತ್ತು ಲಾಭದಾಯಕ ವೃತ್ತಿಪರ ಸಂಸ್ಥೆಗಳ ಸೃಷ್ಟಿಗೆ ವೇಗವರ್ಧನೆ ಮಾಡುವ ಮೂಲಕ
ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದು ಕೌಶಲ್ಯ ತರಬೇತಿಯನ್ನು ನೀಡುವ ಸಂಸ್ಥೆಗಳಿಗೆ ಹಣವನ್ನು ಸಹ ಒದಗಿಸುತ್ತದೆ. ಮತ್ತೊಂದೆಡೆ ರಾಷ್ಟ್ರೀಯ ಸೂಚನಾ ಮಾಧ್ಯಮ ಸಂಸ್ಥೆ ನಿಮಿ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯದ ಎಂಎಸ್ಡಿಇ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಂಸ್ಥೆಯಾಗಿದೆ. ನಿಮಿ ಬೋಧನಾ ಸಾಮಗ್ರಿಗಳು ಈ ವಿಷಯ ಪ್ರಶ್ನೆ ಬ್ಯಾಂಕ್ಗಳು, ಮಾಧ್ಯಮ ಡೆವಲಪರ್ಗಳು ಮತ್ತು ತರಬೇತುದಾರರನ್ನು ಅಭಿವೃದ್ಧಿಪಡಿಸಲು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಹಿಂದಿ ಮತ್ತು ಇತರ ಪ್ರಾದೇಶಿಕ ಭಾಷೆಗಳಿಗೆ ಪುಸ್ತಕಗಳ ಅನುವಾದವನ್ನು ಸಕ್ರಿಯಗೊಳಿಸುತ್ತದೆ. ಇತರ ವೃತ್ತಿಪರ ಮಧ್ಯಸ್ಥಗಾರರೊಂದಿಗೆ ನೆಟ್ವರ್ಕ್, ವೃತ್ತಿಪರ ಕೋರ್ಸ್ಗಳಿಗೆ ಸಂಪನ್ಮೂಲ ಕೇಂದ್ರಗಳನ್ನು ರಚಿಸುವುದು, ಸೂಚನಾ ಸಾಮಗ್ರಿಗಳ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ಉತ್ತೇಜಿಸಿ ಸಲಹಾ ಸೇವೆಗಳನ್ನು ನೀಡುತ್ತವೆ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಮುಗಿಸುವ ಮೊದಲು ಕಲಿತ ಪ್ರಮುಖ ಅಂಶಗಳನ್ನು ನೋಡೋಣ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು ವಿವಿಧ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು, ಡಿಜಿಟಿ ಮತ್ತು ಅದರ ಕಾರ್ಯಗಳು, ಎನ್ಸಿವಿಇಟಿ ಮತ್ತು ಅದರ ಕಾರ್ಯಗಳು. ಇಂದು ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂಬರುವ ಅತ್ಯಾಕರ್ಷಕ ಅವಧಿಗಳಿಗೆ ಸಿದ್ಧರಾಗಿ, ಸ್ಫೂರ್ತಿಯಾಗಿರಿ, ಕುತೂಹಲದಿಂದಿರಿ ಮತ್ತು ವ್ಯತ್ಯಾಸವನ್ನು ಮಾಡಲು ಬದ್ಧರಾಗಿರಿ.